ಈ ಲೈಫ್ ಹೀಗೆ ಹೋಗುತ್ತೆ ಅಂತ ಯಾರಿಗೂ ಹೇಳಕ್ ಸಾಧ್ಯನೇ ಇಲ್ಲ. ಇದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಬಟ್ ಆದ್ರೂ ನಾವು ನಮ್ಮ ಜಿಮ್ ಲೈಫಲ್ಲಿ ಕೆಲವೊಂದು ಗೋಲ್ಸ್ನ ಇಟ್ಕೊಂಡಿರ್ತೀವಿ. ಅದನ್ನ ಕಂಪ್ಲೀಟ್ ಮಾಡಕ್ಕೆ ಎಷ್ಟೇ ಕಷ್ಟಪಟ್ರು ಏನಾದರೂ ಒಂದು ಅಡ್ಡ ಬರ್ತಾನೇ ಇರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಹೆಲ್ತ್ ಪ್ರಾಬ್ಲಮ್ಸ್. ಈ ಆಡಿಯೋ ಮಾಡಬೇಕಾದ್ರೂ ನಂಗೆ ಕೋಲ್ಡ್ ಇದೆ. ಈ ವೆದರ್ ಚೇಂಜ್ ಆದರೆ ಆಗಲ್ಲ, ಮಳೆಯಲ್ಲಿ ನೆಂದರೆ ಆಗಲ್ಲ, ಅದು ತಿಂದರೆ ಆಗಲ್ಲ, ಇದು ತಿಂದರೆ ಆಗಲ್ಲ, ಸಾವಿರಾರು ಅಲರ್ಜಿಗಳು ಬೇರೆ. ಸೊ ಇದು ನನ್ನ ಜಿಮ್ ಲೈಫ್. ಈಗ ಹಿಂದೆ ತೋರಿಸ್ನಲ್ಲ ವೀಡಿಯೋಸು, ಅವೆಲ್ಲ 1-2 ಮಂತ್ಸ್ ಬ್ಯಾಕ್ ಹಿಂದೆ ಹಿಡ್ದಿರೋದು. ಏನಾಯ್ತಂದರೆ ಒಂದು 3 ಮಂತ್ಸ್ ಬ್ಯಾಕ್ ತಿರ್ಗಾ ಹೊಸ ಜಿಮ್ ಮೆಂಬರ್ಶಿಪ್ ತೊಗೊಂಡು ಸ್ಟಾರ್ಟಿಂಗಿಂದ ನೀಟಾಗಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಒಂದು ಲಿಸ್ಟ್ ಇದೆ ನನಗೆ, ಅದನ್ನೆಲ್ಲ ತಿಂದರೆ ಅಲರ್ಜಿ ಆಗುತ್ತೆ ಅಂತ. ಅದು ಯಾವುದನ್ನು ತಿನ್ನೋಕ್ಕೆ ಹೋಗಿಲ್ಲ 2 ತಿಂಗಳು. ಆ ಲಿಸ್ಟ್ ಬಗ್ಗೆ ಮುಂದೆ ಮಾತಾಡ್ತೀನಿ. ಹೆಂಗೋ ಜಿಮ್ ಮಾಡಿಕೊಂಡು ರನ್ ಮಾಡಿಕೊಂಡು ಆರಾಮಾಗಿ ಇದ್ದೆ 2 ತಿಂಗಳು. ಆಮೇಲೆ ಬಂತು ನೋಡಿ ಇನ್ನೊಂದು ಸಮಸ್ಯೆ. ಈಗ ನಿಮಗೆ ನಾರ್ಮಲ್ ಸಿಸ್ಟ್ ಆದ್ರೇ ತಡ್ಕೊಳಕ್ಕಾಗಲ್ಲ. ಅದು ಆಚೆ ಬಂದು ಹೋಗೋ ತನಕ ಪ್ರಾಬ್ಲಮ್ಮೇ. ಅದೇ 1 ವಾರ ಆಗೋಗ್ಬಿಡುತ್ತೆ. ಇನ್ನು ಆಗಿರೋ ಪಸ್ಸೇ ಇನ್ಫೆಕ್ಟ್ ಆದರೆ ಮುಗೀತು. ಅದು ಏನಿರುತ್ತೆ ಅದು ಗಟ್ಟಿಯಾಗಿ ಅಲ್ಲೇ ಇರುತ್ತೆ. ಅದನ್ನ ಹಂಗೆ ಬಿಟ್ಟರೆ ಅದು ಅದ್ರ ಪಾಡಿಗೆ ಅಲ್ಲೇ ಮನೆ ಕಟ್ಕೊಂಡು ಇದ್ಬಿಡುತ್ತೆ. ಇದು ಯಾಕೆ ಈ ಥರ ಆಗುತ್ತೆ ಅಂತ ನಾನು ಮುಂದೆ ಹೇಳ್ತೀನಿ. ಇದಕ್ಕೆ 2 ವೀಕ್ಸ್ ಎಗ್ರೋಯ್ತು ರೆಸ್ಟ್ ಮಾಡಿಕೊಂಡು. ಈಗ 2 ವೀಕ್ಸ್ ಬಿಟ್ಕೊಂಡು ಬಂದರೆ ತಿರ್ಗಾ ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡಬೇಕು. ಇಷ್ಟು ತಿಂಗಳು ಕಷ್ಟಪಟ್ಟು ವರ್ಕೌಟ್ ಮಾಡಿ, ಡಯಟ್ ಮಾಡಿ, ರನ್ನು ಏನೇನೆಲ್ಲ ಮಾಡಿದ್ರಿ ಅದೆಲ್ಲ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಹೇಳ್ತೀನಿ ಅಂದಿದ್ದೆಲ್ಲ ಮುಂದಿನ ವೀಡಿಯೋ ಅಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು.